ಎಲ್ಲವೂ ಹೆಂಗಳರಿ ನನ್ನ ಹೊಸ ಪ್ರಯತ್ನ ಅರೆಭಾಷೆಯಲ್ಲಿ ಒಂದು ವಿಡಿಯೋ ಮಾಡೋ ಮಾತು ನಮ್ಮ ಮನೆಗೆ ಹೋಗುವ ದಾರಿನ ಒಂದು ಕಿರುಚಿತ್ರಣ ಮಾಡೋ ಮಾತು. ಮಂಗಳೂರಿಂದ ಮೈಸೂರಿಗೆ ಹೋಗುವ ದಾರಿ NH 275 ಸುಳ್ಯದಿಂದ ಒಂದು 6 ಕಿಲೋಮೀಟ್ರ್ ದೂರ ಬಂದ ಮೇಲೆ ಪರಾಜಯತ ಒಂದು ಊರು ಸಿಕ್ಕಿದೆ. ಅಲ್ಲೊಂದು ಮಹಾದ್ವಾರದೊಳಗೆ ನುಗ್ಗಿ ಬಾಕನ ನಾವು ಒಂದು ಪಯಸ್ವಿನಿ ನದಿ ಸಿಕ್ಕಿದೆ. ಪಯಸ್ವಿನಿ ನದಿ ಬಾಕಿ ಆಯ್ತು ನೋಡಿ. ಇಲ್ಲಿ ಕಂಡದಲ್ಲ, ಇದೇ ನಮ್ಮ ಪಯಸ್ವಿನಿ ನದಿ. ಇದರ ಕೆಳಗೆ ಪಯಸ್ವಿನಿ, ಇದೊಂದು ಬ್ರಿಡ್ಜ್, ಇದರ ಕೆಳಗೆ ಪಯಸ್ವಿನಿ ನದಿ ಹರಿದು ಹೋದೆ. ಹಿಂಗೆ ಒಂಚೂರು ಮುಂದೆ ಹೋಗೋಣ ಇನ್ನೊಂದು ದ್ವಾರ ಸಿಕ್ಕಿದೆ. ಅತ್ತ ಮೇಲೆ ಹೋದರೆ ಕುಂತಲ್ಪಾಡಿ ಕುಂಬಳಚೇರಿಗೆಲ್ಲ ಹೋದೆ. ಈಚೆ ಬಂದು ಹಿಂಗೆ ಹೋದರೆ ನಾವು ಇಲ್ಲಿ ಪೆರಾಜೆ ದೇವಸ್ಥಾನ ಸಿಕ್ಕಿದೆ ನೋಡಿ. ದೂರಲ್ಲಿ ಕಂಡದಲ್ಲ, ಬಾತಲ್ಲ ಪೆರಾಜೆ ದೇವಸ್ಥಾನ ನೋಡಿ. ಇದೇ ಪೆರಾಜೆ ದೇವಸ್ಥಾನ. ಇದು ಇತ್ತೀಚೆಗೆ ಜೀರ್ಣೋದ್ಧಾರ ಆಗಿ ಎಲ್ಲ ಹೊಸ ರೀತಿಲಿಟ್ಟು ನೋಡಿ. ಇಲ್ಲಿ ನಾವೊಂದು ಕೈ ಮುಕ್ಕೊಂಡಿತ್ತು. ಚೂರು ಮುಂದೆ ಹೋದಂಗೆ ಇಲ್ಲಿ ನಾವು ಬಲಕ್ಕೆ ಭತ್ತದ ಗದ್ದೆ ಎಲ್ಲ ಸಿಕ್ಕಿದೆ. ಹಾಗೆ ಮುಂದೆ ಹೋದಂಗೆ ನಾವಿಲ್ಲಿ ಕೋಡಿಬೈಲು, ಮತ್ತು ಮುಂದೆ ಅದರಿಂದ ಮುಂದೆ ಹೋದಂಗೆ ಮೂಲೆ ಮಜಲು ನೋಡಿ. ಒಂಚೂರು ಹೋಗೋ ದಾರಿ ಎಲ್ಲ ಸಿಕ್ಕಿದೆ. ಈಗ ನಾವು ಇಲ್ಲಿ ಮೂಲೆ ಮಜಲು ಸಿಕ್ಕಿತ್ತು. ಮೂಲೆ ಮಜಲು ಸಿಕ್ಕಿ ಒಂಚೂರು ಮುಂದೆ ಹೋದ ಕೂಡಲೇ ಹೊದ್ದೆಟ್ಟಿ ಸಿಕ್ಕಿದೆ. ಹಾಗೆ ಒಂಚೂರು ಮುಂದೆ ಹೋದ ಕೂಡಲೇ ಅಲ್ಲಿ ಎಡಕ್ಕೆ ಒಂದು ತೂಗು ಸೇತುವೆಗೆ ಹೋಗುವ ದಾರಿ ಸಿಕ್ಕಿದೆ ನೋಡಿ. ಬಾಕಿ ಆಯ್ತು. ನೋಡಿ, ಇಲ್ಲಿ ಎಡಕ್ಕೆ ಹೋದ್ರೆ ಒಂದು ತೂಗು ಸೇತುವೆ ಸಿಕ್ಕಿದೆ. ಅಲ್ಲಿ ನಾವು LKG ಇರ್ಕನೆಲ್ಲ ನಾ ಶಾಲೆಗೆ ತೂಗು ಸೇತುವೆ ದಾಟಿ ಹೋಗ್ತಿದ್ದದ್ದು. ಬತ್ತಲ್ಲ, ಈಚೆ ಹೋದರೆ ನಾವು ಅಮ್ಚೂರು ಕಡೆ ಹೋಗ್ತಾಳೆ. ಮೇಲೆ ಹೋದರೆ ವಾಪಸ್ ಹೊದ್ದೆಟ್ಟಿ ಕುಂದಲ್ಪಾಡಿ ಹತ್ತ ಸೈಡೆಲ್ಲ ಹೋದೆ ನೋಡಿ. ಅಮ್ಚೂರು ಶಾಲೆ ಬಂದೆತ್ತಿಗತ್ತೆ. ಇಲ್ಲಿ ಮೇಲೆ ಒಳದೇ ಅಮ್ಚೂರು ಶಾಲೆ. ನಾ ಅಂಗನವಾಡಿಗೆಲ್ಲ ಇಲ್ಲಿ ಹೋಗ್ತಿದ್ದೆ. ಇನ್ನೊಂಚೂರು ಮುಂದೆ ಒಂದು ಬಸ್ ಸ್ಟ್ಯಾಂಡ್ ಸಿಕ್ಕಿದೆ ನೋಡಿ. ಇದು ಅಮ್ಚೂರು ಬಸ್ ಸ್ಟ್ಯಾಂಡ್. ಅಮ್ಚೂರು ಬಸ್ ಸ್ಟ್ಯಾಂಡ್ಲಿ ನಾವು ಬಲಕ್ಕೆ ತಿರುಗಬೇಕು. ಬಲಕ್ಕೆ ತಿರುಗಿರೆ ಮಾತ್ರ ನಮ್ಮ ಮನೆ ಸಿಕ್ಕಿದೆ. ಇಲ್ಲೊಂದು ಇಳಿಜಾರಿದು ನೋಡಿ. ನಾವು ಇಳಿಜಾರಲ್ಲಿ ಇಳಿದು ಅಲ್ಲಿ ದೂರಲ್ಲಿ ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾಳೆ. ಶಾಲೆ ಮುಗಿಸಿ ಮನೆ ಹೋಗ್ತಾಳೆ. ಆ ಮಕ್ಕಳಿಗೆಲ್ಲ ಬಾಯ್ ಮಕ್ಕಳೇ, ಮಕ್ಕಳು ಬೈಕೊಂಡಿರು. ಇವ ನಮ್ಮ ಬಿಟ್ಟು ಹೋಗ್ತೈತೆ ನೋಡಲ್ಲಿ ಜನ ಸುಮಾರು. ಅವರೆಲ್ಲ ಕುದುರಿಸ್ಕೊಂಡು ನಾವು ಒಂದು ಬೈಕಲ್ಲಿ ಹೆಂಗೋದು ನೋಡ. ಈಗ ನಾವು ದೊಡ್ಡ ಬೈಲು ದಾಟಿ ಈಗ ಕೋಡಿ ಬೈಲಿಗೆ ಬಂದು ಎತ್ತಿದ್ದೆವು. ಇಲ್ಲಿ ಎಡಕ್ಕೆ ನೋಡಿ, ಇದು ನಮ್ಮ ಇನ್ನು ಮನೆ. ಚೂರತ್ತ ಹೋದರೆ ನಮ್ಮ ಚಾವಡಿ ಎಲ್ಲ ಸಿಕ್ಕಿದೆ. ಚಾವಡಿಗೆಲ್ಲ ಒಂದು ಕೈ ಮುಕ್ಕೊಂಡು ನಾವೀಗ ಹಾಗೆ ಮುಂದೆ ಇನ್ನೊಂಚೂರು ಅಷ್ಟೇ. ಇನ್ನೊಂದು 500 ಮೀಟ್ರಲ್ಲಿ ನಮ್ಮ ಮನೆ ಬಾಕಿ ಆಯ್ತು. ಸುಮಾರು ಬಂದು ಎತ್ತಿದ. ಅಲ್ಲಿ ಎಡಕ್ಕೆ ನೋಡಿ, ಚೂರು ಝೂಮ್ ಹಾಕಿ ನೋಡೋಕು. ಅಲ್ಲಿ ಚೂರು ಝೂಮ್ ಹಾಕಿ ನೋಡ್ರೆ ನಮ್ಮ ಮನೆ ಕಂಡದೆ. ಎಡಕ್ಕೆ ನೋಡಿ, ಸರಿ ನೋಡಿ. ನಮ್ಮ ಮನೆ ಬಂದು ಎತ್ತಿಗಾಯ್ತು. ಈ ರೋಡಲ್ಲ, ಇದರದ ಮುಂದಿನ ರೋಡ್ಲಿ ನಾವು ಎಡಕ್ಕೆ ಇಳಿಯೋಕು ನೋಡ. ಬಂದು ಎತ್ತಿಗಾಯ್ತು. ಬಂದಲ್ಲ. ಇದು ನೋಡಿ, ಇದು ನಮ್ಮ ಮನೆಗೆ ಹೋಗೋ ರೋಡ್. ಸೂರ್ಯಕ್ಕೆ ನಾವು ಗಂಜೆ ಮಡ್ ರೋಡ್ ಸಿಕ್ಕಿದೆ. ಮತ್ತು ನಾವು ಕಾಂಕ್ರೀಟ್ ಹಾಕೊಳ್ಳೋ ಮುಂದೆ ಇಲ್ಲಿ ಕಾರೆಲ್ಲ ಹತ್ತಿಗೆ ಬಂಗಾತಿತ್ತು. ಈಗ ಕಾಂಕ್ರೀಟ್ ಹಾಕಿದ ಮೇಲೆ ಎಂಥ ಗಾಡಿ ಬೇಕಾದ್ರೆ ಬಂದರೆ ಹತ್ತಿದ್ದೆ ಇಲ್ಲಿ. ಸಿಕ್ಕಿತ್ತಲ್ಲ. ನಾವು ನೋಡಿ ರೋಡ್ ಆಚೀಚೆ ಗಾಡಿ ಹೋಗೋ ಟೈರ್ಗಳಿಗೆ ಹೋಗಲ್ಲಿ ಮಾತ್ರ ಡಾಮರ್ ಡಾಮರಲ್ಲ ಕಾಂಕ್ರೀಟ್ ಇತ್ತೆಲ್ಲ ನೋಡಿ. ಹಾಕಿರೋ ಲೆವೆಲ್ ಇರೋಲ್ಲೆಲ್ಲ ಹಾಕಿತ್ಲೆ. ಲೆವೆಲ್ ಇರೋಲ್ಲ ಹಾಕಿರೋ ಸುಮಾರು ಅದೇ ಸತ್ತು. ಮತ್ತು ಅಲ್ಲಿ ನಾವು ಮೋರಿ ಎಲ್ಲ ಹಾಕಿದೆ ನೋಡಿ. ವಾಪಸ್ ನೋಡಿ, ನಾವೀಗ ವಾಪಸ್ ನೋಡಿ ಕಾಂಕ್ರೀಟ್ ರೋಡ್ ಸಿಕ್ಕಿತ್ತು. ಬಂದು ಎತ್ತಿದ್ದು ನೋಡಿ. ಬಂದು ಎತ್ತಿಗಾಯ್ತು. ಕಂಡದಲ್ಲ ನಮ್ಮ ಮನೆ. ನನ್ನ ಸೊಸೆ ನನಗೆ ಹಾಗೆ ಕಾಯ್ತಿಟ್ಟು ನೋಡಿ. ಅಕ್ಕನ ಕೈಯಲ್ಲಿ ನನ್ನ ಸೊಸೆ ಇಟ್ಟು ನೋಡಿ. ಹಾಯ್ ಸೊಸೆ, ಎಲ್ಲೋ ಸೊಸೆಗೆ ಹಾಯ್ ಹೇಳಿ. ಸರಿ, ನೆಕ್ಸ್ಟ್ ಹೊಸ ವೀಡಿಯೋಲಿ ಸಿಕ್ಕಮ್ಮ. ಬಾಯ್.